ಏನೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಹುಡುಕುವುದು ಬಹಳ ಮುಖ್ಯ. ಪ್ರಾಬ್ಲಮ್ಸ್ಗೆ ತಮ್ಮ ಆತ್ಮೀಯರ ಸಲಹೆ ಪಡೆದು ಪರಿಹಾರ ಕಂಡುಕೊಳ್ಳುವ ಕಾಲ ಹೊಂದಿತ್ತು. ಈಗ ಕಾಲ ಬದಲಾಗಿದೆ ಬಿಡಿ. ಸಮಸ್ಯೆಗೆ ಪರಿಹಾರ ಅಂದ್ರೆ ಮೊದಲು ನೆನಪಾಗೋದೇ ಈ ಚಾಟ್ ಜಿಪಿಟಿ. ಈ ಚಾಟ್ ಜಿಪಿಟಿ ಹತ್ರ ಕೇಳಿದ್ರೆ ಸಮಸ್ಯೆ ಎಂತಹದೇ ಇರಲಿ ಸಲಹೆ ನೀಡುವ ಮೂಲಕ ಶೀಘ್ರ ಪರಿಹಾರವನ್ನ ನೀಡುತ್ತದೆ. ಇದೀಗ ಈ ಚಾಟ್ ಜಿಪಿಟಿ ಸಲಹೆ ಪಡೆದು ಅಮೆರಿಕದ 35 ವರ್ಷದ ಜೆನ್ನಿಫರ್ ಅಲೆನ್ ಎಂಬ ಮಹಿಳೆ ತನ್ನ ವೈಯಕ್ತಿಕ ಸಾಲವನ್ನು ತೀರಿಸಿದ್ದಾಳೆ. ಚಾಟ್ ಜಿಪಿಟಿ ನೀಡಿದ ಸಲಹೆಯನ್ನ ಪಾಲಿಸಿ ಕೇವಲ 30 ದಿನಗಳಲ್ಲಿ ಬರೋಬ್ಬರಿ 10 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಸಾಲವನ್ನ ತೀರಿಸಿದ್ದಾಳೆ ಅಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಇಂಟ್ರೆಸ್ಟಿಂಗ್ ಸ್ಟೋರಿನ ಹೇಳ್ತಾ ಹೋಗ್ತೀನಿ ನೋಡಿ. ಬರೋಬ್ಬರಿ $12,000 ಅಂದ್ರೆ 10 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಸಾಲವನ್ನ ತೀರಿಸಲು ಚಾಟ್ ಜಿಪಿಟಿಯು ಈಕೆಗೆ ಸಹಾಯವಾಗಿದೆ. ಈಕೆಯ ಆದಾಯ ಚೆನ್ನಾಗಿಯೇ ಇತ್ತು, ಆದ್ರೆ ಹೇಗೆ ಅದನ್ನ ನಿರ್ವಹಿಸಬೇಕು ಅನ್ನೋದು ಈಕೆಗೆ ಗೊತ್ತಿರಲಿಲ್ಲ. ತಾಯಿಯಾದ ಬಳಿಕವಂತೂ ಖರ್ಚು ಹೆಚ್ಚಾಗಿತ್ತು. ಬಂದ ಆದಾಯವು ನೀರಿನಂತೆ ಖರ್ಚು ಆಗುತ್ತಲೇ ಇತ್ತು. ಕೊನೆಗೆ ಐಷಾರಾಮಿ ಬದುಕಿಗಾಗಿ ಕ್ರೆಡಿಟ್ ಕಾರ್ಡ್ ಸಾಲ ಹೆಚ್ಚಾಯಿತು ಎನ್ನುವ ಈಕೆಯು ಮೊದಲು ಚಾಟ್ ಜಿಪಿಟಿ ಮೊರೆ ಹೋಗಿದ್ದಾಳೆ. ಕೊನೆಗೆ ಚಾಟ್ ಜಿಪಿಟಿಯಲ್ಲಿ 30 ದಿನಗಳ ಪರ್ಸನಲ್ ಫೈನಾನ್ಸ್ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದ್ದಾಳೆ. ಹೀಗಾಗಿ ಪ್ರತಿದಿನ ಜೆನ್ನಿಫರ್ಗೆ ಪರಿಣಾಮಕಾರಿ ಪ್ಲಾನ್ ಬಗ್ಗೆ ಚಾಟ್ ಜಿಪಿಟಿ ಸಲಹೆ ನೀಡುತ್ತಾ ಬಂದಿತ್ತು. ಈ ವೇಳೆಯಲ್ಲಿ ಸೈಡ್ ಇನ್ಕಮ್ ಗಳಿಸುವುದು ಹೇಗೆ, ಬೇಡವಾದ ಖರ್ಚು ವೆಚ್ಚಗಳನ್ನ ಹೇಗೆ ಸರಿದೂಗಿಸುವುದು, ಬ್ಯಾಂಕ್ನಲ್ಲಿ ಯಾವುದಾದ್ರೂ ಉಳಿತಾಯ ಇದೆಯಾ, ಹೀಗೆ ನಾನಾ ರೀತಿಯ ಸಲಹೆಯನ್ನ ಕೂಡ ನೀಡಿತು ಚಾಟ್ ಜಿಪಿಟಿ. ಈ ವೇಳೆಯಲ್ಲಿ ತನ್ನ ಉಳಿತಾಯ ಖಾತೆಯಲ್ಲಿ ಬರೋಬ್ಬರಿ $10,000 ಅಂದ್ರೆ 8 ಲಕ್ಷ ರೂಪಾಯಿ ಇರುವುದು ತಿಳಿದಿದೆ. ಅಷ್ಟೇ ಅಲ್ಲದೆ ಚಾಟ್ ಜಿಪಿಟಿ ಸಲಹೆಯಂತೆ ಪ್ಯಾಂಟ್ರಿ ಊಟದ ವ್ಯವಸ್ಥೆ ಮಾಡಿದಳು. ಇದರಿಂದ 50,000ದಷ್ಟು ಹಣವನ್ನ ಉಳಿತಾಯ ಮಾಡಿದ್ದಾಳೆ. ಹೀಗೆ ಚಾಟ್ ಜಿಪಿಟಿ ನೀಡಿದ ಸಲಹೆಯಂತೆ ಸರಿಸುಮಾರು 10 ಲಕ್ಷ ರೂಪಾಯಿ ಸಾಲವನ್ನ ತೀರಿಸಿದ್ದಾಳಂತೆ. ಈ ಬಗ್ಗೆ ಹೇಳಿಕೊಂಡಿರುವ ಅವಳು, ನನಗೆ ನಿಜಕ್ಕೂ ಖುಷಿಯಾಗಿದೆ, ನನ್ನ ಸಾಲದ ಅರ್ಧದಷ್ಟು ಭಾಗವನ್ನ ನಾನು ತೀರಿಸಿದ್ದೇನೆ ಅಂತ ಸೋಷಿಯಲ್ ಮೀಡಿಯಾದ ಪೋಸ್ಟ್ ನಲ್ಲಿ ಹೇಳ್ಕೊಂಡಿದ್ದಾಳೆ. ಇನ್ನು ಈ ಪೋಸ್ಟ್ಗೆ ನೆಟ್ಟಿಗರು ಕೂಡ ಕಮೆಂಟ್ ಮಾಡಿ ಸಲಹೆಗಾಗಿ ಚಾಟ್ ಜಿಪಿಟಿ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಿ ಅಂತ ಕಾಮೆಂಟ್ಗಳನ್ನ ಮಾಡುತ್ತಿದ್ದಾರೆ.